ಹಾಯ್ ಸ್ನೇಹಿತರೆ, ನಾನು ವೆಂಕಟೇಶ್ ಬಾಬು, ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ಬೆಂಗಳೂರು ವಿಜಯನಗರದಿಂದ. ಸ್ನೇಹಿತರೆ, ನಿಮಗೆ ಬ್ಯಾಂಕಿನ ಬಗ್ಗೆ ಎಷ್ಟು ಗೊತ್ತು? ಸೊ ಹೌ ಮಚ್ ಯು ನೋ ಅಬೌಟ್ ದಿ ಬ್ಯಾಂಕ್ಸ್? ಸೊ ಇಂದಿನ ಒಂದು ತರಗತಿಯಲ್ಲಿ ನಾವು ಬ್ಯಾಂಕುಗಳ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಮುಂದೆ ಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ UPSC ಆಗಿರ್ಬೋದು, KPSC ಆಗಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, ಮತ್ತು ರೈಲ್ವೆ ಎಕ್ಸಾಮ್ಸ್ಗಳಾಗಿರ್ಬೋದು, ಇನ್ನಿತರ ಎಲ್ಲ ರೀತಿಯಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಿ ನಾನು ನಂಬ್ತೀನಿ ಸ್ನೇಹಿತರೆ. ಸೊ ಹಾಗಾದರೆ ಬನ್ನಿ, ಏನು ಇವತ್ತಿನ ವಿಶೇಷ ಅಂತ ಹೇಳಿ ನಾವು ನೋಡ್ಕೊಂಡು ಬರೋಣ. ಸೊ ಹೌ ಮಚ್ ಯು ನೋ ಅಬೌಟ್ ಬ್ಯಾಂಕ್ಸ್? ನಿಮಗೆ ಬ್ಯಾಂಕುಗಳ ಬಗ್ಗೆ ಎಷ್ಟು ಗೊತ್ತಿದೆ ಅಂತ ಹೇಳಿ. ಸೊ ನಂತರ, ಸೊ ದೇಶದ ಮೊದಲ ಬ್ಯಾಂಕ್ ಯಾವುದು? ವಿಚ್ ಈಸ್ ದ ಫಸ್ಟ್ ಬ್ಯಾಂಕ್ ಆಫ್ ದ ಕಂಟ್ರಿ? ವಿಚ್ ಈಸ್ ದ ಫಸ್ಟ್ ಬ್ಯಾಂಕ್ ಆಫ್ ದ ಕಂಟ್ರಿ? ಸೊ ದ ಬ್ಯಾಂಕ್ ಆಫ್ ಹಿಂದೂಸ್ತಾನ್ 1770. ಸೊ 1770ರಲ್ಲಿ ಸ್ಥಾಪನೆಯಾದಂತಹ ದ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ನಮ್ಮ ದೇಶದ ಮೊಟ್ಟ ಮೊದಲ ಬ್ಯಾಂಕ್ ಆಗಿರುವಂಥದ್ದು. ನಂತರ ದೇಶದ ಮೊದಲ ವಾಣಿಜ್ಯ ಬ್ಯಾಂಕು ಯಾವುದು? ವಿಚ್ ಈಸ್ ದ ಫಸ್ಟ್ ಕಮರ್ಷಿಯಲ್ ಬ್ಯಾಂಕ್ ಆಫ್ ದ ಕಂಟ್ರಿ? ಸೊ ಔದ್ ಬ್ಯಾಂಕ್. ಔದ್ ಬ್ಯಾಂಕ್ಸ್ ಎಸ್ಟಾಬ್ಲಿಷ್ಡ್ ಇನ್ 1881. ನೆಕ್ಸ್ಟ್, ಸೊ ದೇಶದ ಮೊದಲ ವಾಣಿಜ್ಯ ಬ್ಯಾಂಕ್ ಆಯಿತು. ದೇಶದ ಮೊದಲ ಕೇಂದ್ರ ಬ್ಯಾಂಕು ಯಾವುದು? ವಿಚ್ ವಾಸ್ ದ ಫಸ್ಟ್ ಸೆಂಟ್ರಲ್ ಬ್ಯಾಂಕ್ ಆಫ್ ದ ಕಂಟ್ರಿ? ಸೊ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ 1921. 1921ರಲ್ಲಿ ಬ್ಯಾಂಕ್ ಆಫ್ ಬಂಗಾಳ, ಬ್ಯಾಂಕ್ ಆಫ್ ಮದ್ರಾಸ್, ಬ್ಯಾಂಕ್ ಆಫ್ ಬಾಂಬೆ ಅನ್ನೋ ಮೂರನ್ನು ಸೇರಿಸಿ ಈ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸ್ಥಾಪನೆ ಮಾಡಲಾಗ್ತದೆ. ಸೊ ಇದೇ ನಂತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿ ಮರುನಾಮಕರಣವನ್ನುಗೊಳ್ಳುವಂತಹ ಒಂದು ಬ್ಯಾಂಕ್ ಆಗಿರುವಂಥದ್ದು. ಸೊ 1921ರಲ್ಲಿ ಸ್ಥಾಪನೆಯಾದಂತಹ ಈ ಬ್ಯಾಂಕು ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬರೋದಕ್ಕಿಂತ ಮುಂಚೆ ನಮ್ಮ ಕೇಂದ್ರ ಬ್ಯಾಂಕ್ ಆಗಿ ಕೆಲಸ ಮಾಡ್ತಾ ಇತ್ತು. ನಂತರ, ಸೊ ಅತಿ ದೊಡ್ಡ ಖಾಸಗಿ ವಲಯದ ಬ್ಯಾಂಕು ಯಾವುದು? ಸೊ ವಿಚ್ ಈಸ್ ದ ಲಾರ್ಜೆಸ್ಟ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್? ಯಾವುದಾಗಿರ್ಬೋದು? ಗೆಸ್ ಮಾಡ್ತೀರಾ? ಎಸ್, ಡೆಬಿಟ್ ಕಾರ್ಡ್ ಇಲ್ಲದೆ ನಗದು ವರ್ಗಾವಣೆಗೆ ಅವಕಾಶ ನೀಡಿದ ಮೊದಲ ಬ್ಯಾಂಕು ಯಾವುದು? ಸೊ ವಿಚ್ ಈಸ್ ದ ಫಸ್ಟ್ ಬ್ಯಾಂಕ್ ಟು ಅಲೋ ಕ್ಯಾಶ್ ಟ್ರಾನ್ಸ್ಫರ್ಸ್ ವಿತೌಟ್ ಎ ಡೆಬಿಟ್ ಕಾರ್ಡ್? ಡೆಬಿಟ್ ಕಾರ್ಡ್ ಇಲ್ಲದೇ ಸೊ ನಾವು ಹಣವನ್ನು ವರ್ಗಾವಣೆ ಮಾಡಬಹುದು, ಮತ್ತೆ ಪಾವತಿ ಮಾಡಬಹುದು, ಮತ್ತೆ ರಿಸೀವನ್ನು ಮಾಡಿಕೊಳ್ಳುವಂತಹ ಒಂದು ಕಾರ್ಯವನ್ನು ಮೊದಲವರೆಗೆ ಏನು ತಿಳಿಸಿಕೊಟ್ಟಂಥ ಅಥವಾ ಜಾರಿಗೆ ತಂದಂತಹ ಬ್ಯಾಂಕ್ ಯಾವುದು ಅಂತ ಹೇಳಿ ನಾವೀಗ ಅದು ನೋಡಬೇಕಾಗತ್ತೆ. ಸೊ ಕ್ಯಾನ್ ಯು ಗೆಸ್ ದ ಆನ್ಸರ್? ನೆಕ್ಸ್ಟ್ ಕ್ವಶನ್, ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನು ಮೊದಲು ಪರಿಚಯಿಸಿದ ಮೊದಲ ಬ್ಯಾಂಕ್ ಯಾವುದು? ವಿಚ್ ಬ್ಯಾಂಕ್ ಫಸ್ಟ್ ಇಂಟ್ರೊಡ್ಯೂಸ್ ಇಂಟರ್ನೆಟ್ ಬ್ಯಾಂಕಿಂಗ್? ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ ಬ್ಯಾಂಕ್ ಯಾವುದು? ನೆಕ್ಸ್ಟ್, ಮೊಬೈಲ್ ATM ಜಾರಿಗೆ ತಂದ ಬ್ಯಾಂಕು ಯಾವುದು? ಮೊಬೈಲ್ ATM. ಸೊ ವಾಟ್ ಈಸ್ ದ ಬ್ಯಾಂಕ್ ಆರ್ ವಿಚ್ ಈಸ್ ದ ಬ್ಯಾಂಕ್ ದಟ್ ಹ್ಯಾಸ್ ಇಂಪ್ಲಿಮೆಂಟೆಡ್ ಮೊಬೈಲ್ ATM? ನಂತರ, ಡೆಬಿಟ್ ಕಾರ್ಡ್ ಇಲ್ಲದೆ ಹಣ ರವಾನೆ ಅಥವಾ ವರ್ಗಾವಣೆಯನ್ನು ಅನುಮತಿಸಿದ ಮೊದಲ ಬ್ಯಾಂಕು ಯಾವುದು? ವಿಚ್ ವಾಸ್ ದ ಫಸ್ಟ್ ಬ್ಯಾಂಕ್ ಟು ಅಲೋ ರೆಮಿಟೆನ್ಸ್ ಆರ್ ಟ್ರಾನ್ಸ್ಫರ್ ವಿತೌಟ್ ಎ ಡೆಬಿಟ್ ಕಾರ್ಡ್? ನೆಕ್ಸ್ಟ್, ದೇಶದ ಮೊದಲ ಜನರಲ್ ಬ್ಯಾಂಕು ಯಾವುದು? ಕಂಟ್ರೀಸ್ ಫಸ್ಟ್ ಜನರಲ್ ಬ್ಯಾಂಕ್. ಸ್ನೇಹಿತರೆ, ಇಷ್ಟು ಪ್ರಶ್ನೆಗಳಿಗೆ ಒಂದೇ ಉತ್ತರ. ಯಾರಾದರೂ ಗೊತ್ತಿದ್ರೆ ನೀವು ಖುಷಿ ಪಡುವಂಥ ವಿಷಯ ಏನು ಅಂತ ಹೇಳಿದ್ರೆ ICICI ಬ್ಯಾಂಕ್. ಸೊ ಏನು ICICI ಬ್ಯಾಂಕ್ ಅಂತ ಹೇಳಿದ್ರೆ, ಸೊ ICICI ಬ್ಯಾಂಕು ಎಕ್ಸ್ಪ್ಯಾನ್ಷನನ್ನು ಕೇಳಬಹುದು ಅಥವಾ ಸ್ಥಾಪನೆ ಕೇಳಬಹುದು. ಯಾವುದೇ ರೀತಿಯಾದಂತಹ ಪರೀಕ್ಷೆಗಳಲ್ಲಿ ಇದ್ರ ಬಗ್ಗೆ ಯಾವುದಾದ್ರೂ ಒಂದು ಪ್ರಶ್ನೆ ಬರುವಂತಹ ಸಾಧ್ಯತೆ ಖಂಡಿತ ಇರುತ್ತೆ. ಸೊ ಇಲ್ಲಿ ಐ ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್, C ಅಂತಂದರೆ ಕ್ರೆಡಿಟ್, ಆ್ಯಂಡ್ I ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳಿ. ಓಕೆ, ಸೊ ಇಂಡಸ್ಟ್ರಿಯಲ್ ಕ್ರೆಡಿಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ 1994ರಲ್ಲಿ ಜನವರಿಯಲ್ಲಿ ಸ್ಥಾಪನೆ ಆದಂತಹ ಬ್ಯಾಂಕು ICICI ಬ್ಯಾಂಕ್ ಆಗಿರುವಂಥದ್ದು. ಎಲ್ಲಿ? ಭಾರತದಲ್ಲಿ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಥವಾ ಕಾರ್ಪೊರೇಟ್ ಆಫೀಸ್? ಓಕೆ, ಕಾರ್ಪೊರೇಟ್ ಆಫೀಸು ಎಲ್ಲಿದೆ ಅಂತ ಹೇಳಿದರೆ ಮುಂಬೈನಲ್ಲಿದೆ. ಮತ್ತು ರಿಜಿಸ್ಟರ್ ಆಗಿರುವಂತಹ ಕಚೇರಿ ಎಲ್ಲಿದೆ, ನೋಂದಾಯಿತ ಕಚೇರಿ ಎಲ್ಲಿದೆ ಅಂತ ಹೇಳಿದರೆ ವಡೋದರಾದಲ್ಲೇ ಇರುವಂಥ ಬ್ಯಾಂಕ್ ಆಗಿರುವಂಥದ್ದು. ಅದರ ಜೊತೆಗೆ ನಮ್ಮ ದೇಶದಲ್ಲಿನ ಖಾಸಗಿ ವಲಯದ ಬ್ಯಾಂಕುಗಳಲ್ಲಿ ಅತಿ ದೊಡ್ಡದಾದಂತಹ ಅಥವಾ ಮೊದಲನೇ ಸ್ಥಾನದಲ್ಲಿ ನಿಲ್ಲುವಂತಹ ಬ್ಯಾಂಕು ICICI ಬ್ಯಾಂಕ್ ಆಗಿರುವಂಥದ್ದು. ಹಾಗಾದರೆ ಎರಡನೇದು ಯಾವುದು ಅಂತ ಹೇಳ್ತೀರಾ? HDFC. ಮೂರನೇದು ಯಾವುದು ಅಂತ ಕೇಳ್ತೀರಾ? ಆಕ್ಸಿಸ್ ಬ್ಯಾಂಕ್. ನಂತರ, ಸೊ ಮೊಬೈಲ್ ಬ್ಯಾಂಕಿಂಗ್ ಮೊದಲು ಪರಿಚಯಿಸಿದ ಬ್ಯಾಂಕ್ ಯಾವುದು? ಸೊ ಮೊಬೈಲ್ ಬ್ಯಾಂಕಿಂಗ್ ಫಸ್ಟ್ ಇಂಟ್ರೊಡ್ಯೂಸ್ ಬ್ಯಾಂಕ್ ಯಾವುದಾಗಿರ್ಬೋದು? ಮೊಬೈಲ್ ಬ್ಯಾಂಕಿಂಗ್ ಮೊದಲು ಪರಿಚಯಿಸಿದ ಬ್ಯಾಂಕ್ ಯಾವುದು ಅಂತ ಹೇಳಿದ್ರೆ HDFC ಬ್ಯಾಂಕ್. ಸೊ ನಾನು ಆಲ್ರೆಡಿ ಹೇಳಿದೆ ನಿಮಗೆ, HDFC ಬ್ಯಾಂಕ್ ಹೌಸಿಂಗ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಏನು ಕರಿತೀವಿ ನಾವು, ಈ ಬ್ಯಾಂಕು ನಮ್ಮ ದೇಶದಲ್ಲಿನ ಎರಡನೇ ಅತಿ ದೊಡ್ಡ ವಾಣಿಜ್ಯ ಬ್ಯಾಂಕು ಅಥವಾ ಖಾಸಗಿ ಬ್ಯಾಂಕ್ ಆಗಿ ಇರುವಂಥದ್ದು. ನಂತರ
ಉದ್ಯಮಕ್ಕೆ ಹಣಕಾಸು ಒದಗಿಸುವಂತಹ ಅಗ್ರ ಬ್ಯಾಂಕು ಯಾವುದು? ವಿಚ್ ಈಸ್ ದ ಟಾಪ್ ಬ್ಯಾಂಕ್ ಟು ಫಿನಾನ್ಸ್ ದ ಇಂಡಸ್ಟ್ರಿ? ಕೈಗಾರಿಕೆಗಳಿಗೆ ಅಥವಾ ಉದ್ಯಮಕ್ಕೆ ಹಣಕಾಸನ್ನು ಒದಗಿಸುವಂಥ ಅತಿ ದೊಡ್ಡ ಬ್ಯಾಂಕು ಯಾವುದು ಭಾರತದಲ್ಲಿ ಅಂತ ಹೇಳಿ ನೋಡಿದ್ರೆ IDBI. 1964ರಲ್ಲಿ ಸ್ಥಾಪನೆಯಾದಂತಹ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ನಮ್ಮ ದೇಶದ ಅತಿ ದೊಡ್ಡ ಕೈಗಾರಿಕಾ ಬ್ಯಾಂಕ್ ಆಗಿ ನಿಂತಿರುವಂಥದ್ದು ಸ್ನೇಹಿತರೆ. ನಂತರ ಕೃಷಿ ಹಣಕಾಸು ಸೌಲಭ್ಯದ ಅಪೆಕ್ಸ್ ಬ್ಯಾಂಕು ಯಾವುದು? ಅಪೆಕ್ಸ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರಲ್ ಫಿನಾನ್ಸಿಂಗ್ ಫೆಸಿಲಿಟೀಸ್. ಇದಂತೂ ಪದೇ ಪದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾ ಇರ್ತಾರೆ. ಉತ್ತರ ಏನು? ಸೊ ತುಂಬ ಸುಲಭವಾಗಿ ನೀವು ಕೂಡ ಗೆಸ್ ಮಾಡಬಹುದು. ಸೊ ದಟ್ ಈಸ್ ಕಾಲ್ಡ್ ಆಸ್ ನಬಾರ್ಡ್. ಸೊ ಏನು ನಬಾರ್ಡ್ ಅಂತ ಹೇಳಿದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಇದು 1982 ಜುಲೈ 12ರಂದು ಸ್ಥಾಪನೆಯಾದಂತಹ ಬ್ಯಾಂಕ್ ಆಗಿರುವಂಥದ್ದು. ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ಹಣಕಾಸಿನ ವ್ಯವಹಾರಗಳನ್ನು ನೋಡಿಕೊಳ್ಳುವಂತಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಡಿಯಲ್ಲಿ ಅಂಗಸಂಸ್ಥೆಯಾಗಿ ಕೆಲಸ ಮಾಡುವಂತಹ ಏಕೈಕ ಬ್ಯಾಂಕು ಇದಾಗಿರುವಂಥದ್ದು. ಸ್ನೇಹಿತರು ನೆನ್ಪಿಟ್ಕೊಳ್ಳಿ, ಕೃಷಿಗೆ ಸಂಬಂಧಪಟ್ಟ ಬ್ಯಾಂಕ್ ಯಾವುದಾಗಿರುತ್ತೆ ಅಂತ ಹೇಳಿದ್ರೆ ನಬಾರ್ಡ್ ಆಗಿರುತ್ತೆ. ಹಾಗಾದರೆ ಕೈಗಾರಿಕೆಗೆ ಸಂಬಂಧಪಟ್ಟಂಥದ್ದು IDBI ಆಗಿರುತ್ತೆ. ಸಣ್ಣ ಕೈಗಾರಿಕೆಗೆ ಸಂಬಂಧಪಟ್ಟಂಥ SIDBI ಆಗಿರುವಂಥದ್ದು. ನಂತರ ಸೊ ವಿದೇಶಿ ವ್ಯಾಪಾರಕ್ಕಾಗಿರುವ ದೊಡ್ಡ ಬ್ಯಾಂಕ್ ಯಾವುದು? ಲಾರ್ಜ್ ಬ್ಯಾಂಕ್ ಫಾರ್ ಫಾರಿನ್ ಟ್ರೇಡ್. ಯಾವುದು ವಿದೇಶಿ ಬ್ಯಾಂಕ್ಗೆ, ವಿದೇಶಿ ವ್ಯಾಪಾರಕ್ಕೆ ರಫ್ತು ಉತ್ತೇಜನಕ್ಕಾಗಿರುವಂತಹ ಒಂದು ಬ್ಯಾಂಕ್ ಯಾವುದು ಅಂತ ಹೇಳಿದ್ರೆ ಎಕ್ಸಿಮ್ ಬ್ಯಾಂಕ್. ಏನು ಎಕ್ಸಿಮ್ ಬ್ಯಾಂಕ್ ಅಂತ ಹೇಳಿದ್ರೆ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬ್ಯಾಂಕ್. ಇದು ಸ್ಟಾರ್ಟ್ ಆಗಿದ್ದು 1982 January 1st. The Exim Bank established in 1982 January 1st. Next. ಸೊ ಸಣ್ಣ ಉದ್ಯಮಕ್ಕೆ ಹಣಕಾಸು ಒದಗಿಸುವ ದೊಡ್ಡ ಬ್ಯಾಂಕು ಯಾವುದು? ಲಾರ್ಜ್ ಬ್ಯಾಂಕ್ ಫಾರ್ ಫಿನಾನ್ಸಿಂಗ್ ಎ ಸ್ಮಾಲ್ ಬಿಸ್ನೆಸ್. ಆಲ್ರೆಡಿ ನಾನು ನಿಮಗೆ ಕ್ಲೂ ಕೊಟ್ಟಾಯಿತು. ಸೊ ನಿಮಗೆಲ್ಲ ಉತ್ತರ ಗೊತ್ತಿರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ SIDBI, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. 1990ರಲ್ಲಿ ಸ್ಥಾಪನೆಯಾದಂಥ ಬ್ಯಾಂಕು. ನೆನ್ಪಿಟ್ಕೊಳ್ಳಿ, ಸಣ್ಣ ಕೈಗಾರಿಕೆಗಳಿಗೆ ಹಣಕಾಸನ್ನು ಒದಗಿಸುವ ಏಕೈಕ ಬ್ಯಾಂಕ್ ಇದಾಗಿರುವಂಥದ್ದು. ಇಟ್ ಪ್ರೊವೈಡ್ಸ್ ದ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಟು ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇನ್ ದ ಕಂಟ್ರಿ. ನಂತರ ದೇಶದ ಮೊದಲ ATM ಇಂಪ್ಲಿಮೆಂಟೆಡ್ ಬ್ಯಾಂಕ್ ಯಾವುದು? ಅಂದರೆ ಸೊ ದ ಫಸ್ಟ್ ATM ಇಂಪ್ಲಿಮೆಂಟೆಡ್ ಬ್ಯಾಂಕ್ ಇನ್ ದ ಕಂಟ್ರಿ. ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ATM ಅನ್ನು ಜಾರಿಗೆ ತಂದಂತಹ ಬ್ಯಾಂಕ್ ಯಾವುದಾಗಿರ್ಬೋದು? ಸೊ ದೇಶದ ಮೊದಲ ವಿದೇಶಿ ಬ್ಯಾಂಕ್ ಯಾವುದು? ಸೊ ಎರಡಕ್ಕೂ ಒಂದೇ ಉತ್ತರ. ಸೊ ವಿಚ್ ಈಸ್ ದ ಫಸ್ಟ್ ಫಾರಿನ್ ಬ್ಯಾಂಕ್ ಇನ್ ದ ಕಂಟ್ರಿ ಟು ಬಿ ಎಸ್ಟಾಬ್ಲಿಷ್ಡ್? ದ ಆನ್ಸರ್ ಫಾರ್ 2 ಕ್ವಶನ್ ಇಸ್ ದಟ್ ದೇಶದ ಮೊದಲ ವಿದೇಶಿ ಬ್ಯಾಂಕ್ ಯಾವುದು ಅಂತ ಹೇಳಿದ್ರೆ HSBC ಅಂತ ಹೇಳಿ ಕರಿತೀವಿ. ಇದು ನಮ್ಮ ದೇಶದಲ್ಲಿ 1987ರಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಎಲ್ಲಿ ಅಂತ ಹೇಳಿದ್ರೆ ಮುಂಬೈ ತನ್ನ ಕೇಂದ್ರ ಸ್ಥಾನವನ್ನು ಅಥವಾ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ಸನ್ನು ಒಳಗೊಂಡಿರುತ್ತೆ. ಏನು HSBC ಅಂತ ಹೇಳಿದ್ರೆ ಹಾಂಗ್ಕಾಂಗ್ ಮತ್ತು ಶಾಂಘೈ ಬ್ಯಾಂಕಿಂಗ್ ಆಫ್ ಕಾರ್ಪೊರೇಷನ್ ಅಂತ ಹೇಳಿ ನಾವು ಕರಿತೀವಿ. ಇದೇ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ATM ಅನ್ನು ತಂದಂತಹ ಬ್ಯಾಂಕು ಮತ್ತೆ ವಿದೇಶಿ ಬ್ಯಾಂಕ್ ಆಗಿರುವಂಥದ್ದು. ಇವತ್ತಿಗೂ ಇದರ ಒಂದು ಕಾರ್ಯವೈಖರಿ ನಡೀತಾ ಇದೆ ದೇಶದಲ್ಲಿ. ನಂತರ ಸೊ ಕ್ರೆಡಿಟ್ ಕಾರ್ಡ್ ನೀಡಿದ ಮೊದಲ ಸಾರ್ವಜನಿಕ ವಲಯದ ಬ್ಯಾಂಕು ಯಾವುದು? ವಿಚ್ ವಾಸ್ ದ ಫಸ್ಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಟು ಇಶ್ಯೂಡ್ ಕ್ರೆಡಿಟ್ ಕಾರ್ಡ್? ನೋಡಿ, HSBC ಪ್ರೈವೇಟ್ ಸೆಕ್ಟರ್, ಅದು ಫಾರಿನ್ ಬ್ಯಾಂಕು. ಬಟ್ ಇಲ್ಲಿ ಕ್ವಶನ್ ಏನು ಕೇಳಿದಾನೆ, ಪ್ರಶ್ನೆ ಬಹಳ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋಬೇಕು. ಸೊ ವಿಚ್ ವಾಸ್ ದ ಫಸ್ಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಟು ಇಶ್ಯೂ ದ ಕ್ರೆಡಿಟ್ ಕಾರ್ಡ್? ಪಬ್ಲಿಕ್ ಸೆಕ್ಟರ್, ಸರ್ಕಾರಿ ಬ್ಯಾಂಕು ಅಥವಾ ಸರ್ಕಾರಿ ಸ್ವಾಮ್ಯದ ಬ್ಯಾಂಕು ಯಾವುದಾಗಿರುತ್ತೆ ಅಂತ ಹೇಳಿದ್ರೆ ನಾವು ನೋಡೋದಾದರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇಸ್ ಒನ್ ಆಫ್ ದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇನ್ ದ ಕಂಟ್ರಿ. ನಂತರ ಸೊ ಮ್ಯೂಚುವಲ್ ಫಂಡ್ ನೀಡಿದ ದೇಶದ ಮೊದಲ ಬ್ಯಾಂಕ್ ಯಾವುದು? ದ ಫಸ್ಟ್ ಬ್ಯಾಂಕ್ ಇನ್ ದ ಕಂಟ್ರಿ ಟು ಇಶ್ಯೂ ಎ ಮ್ಯೂಚುವಲ್ ಫಂಡ್. ವಿಚ್ ಇಸ್ ದಟ್? ಕ್ಯಾನ್ ಯು ಗೆಸ್ ಇಟ್? ಎಸ್, SBI. ಇದಕ್ಕೆ ಮುಂಚೆ ನಾವು SBI ಬಗ್ಗೆ ಭಾಳಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಈ ಮ್ಯೂಚುವಲ್ ಫಂಡನ್ನು ನೀಡಿದಂತಹ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಆಸ್ SBI. ಸೊ SBI ಅನ್ನು ನಾವು ನಮ್ಮ ದೇಶದ ಅತಿ ಅಗ್ರಗಣ್ಯವಾದಂತಹ ಬ್ಯಾಂಕು ಅಥವಾ ಅತಿ ಹೆಚ್ಚು ATMಗಳನ್ನು ಮತ್ತು ATM ಬ್ರಾಂಚ್ಗಳನ್ನು ಒಳಗೊಂಡಿರುವಂತಹ ಅಗ್ರಗಣ್ಯ ಬ್ಯಾಂಕ್ ಅಂತ ಹೇಳಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ನಾವು ಹೇಳ್ತೀವಿ. ಇದು 1955ರಲ್ಲಿ ಇಂಪೀರಿಯಲ್ ಬ್ಯಾಂಕನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಮರುನಾಮಕರಣ ಮಾಡಲಾಗ್ತದೆ. 56ರಲ್ಲಿ ಈ ಬ್ಯಾಂಕನ್ನು ರಾಷ್ಟ್ರೀಕರಣ ಮಾಡಲಾಗ್ತದೆ. ನಮ್ಮ ದೇಶದಲ್ಲಿ ಅತ್ಯುನ್ನತ ಬ್ಯಾಂಕು ಯಾವುದು, ಮೊದಲನೇ ಸ್ಥಾನದಲ್ಲಿರುವಂತಹ ಸಾರ್ವಜನಿಕ ಬ್ಯಾಂಕ್ ಯಾವುದಾದ್ರೂ ಇದ್ದರೆ ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ನೇಹಿತರೆ. ನೆಕ್ಸ್ಟ್, ಭಾರತದ ಹೊರಗೆ ಮೊದಲ ಬ್ಯಾಂಕ್ ಶಾಖೆ ತೆರೆದ ಬ್ಯಾಂಕು ಯಾವುದು? ಸೊ ವಿಚ್ ಬ್ಯಾಂಕ್ ಇಸ್ ದ ಫಸ್ಟ್ ಬ್ಯಾಂಕ್ ಬ್ರಾಂಚ್ ಔಟ್ಸೈಡ್ ಇಂಡಿಯಾ? ಸೊ ನಮ್ಮ ದೇಶದಿಂದ ಬೇರೆ ದೇಶದಲ್ಲಿ ಫಾರಿನ್ ಕಂಟ್ರೀಸಲ್ಲಿ ಅಮೇರಿಕ, ಚೀನಾ, ಇಂಗ್ಲೆಂಡ್, ಫ್ರಾನ್ಸ್, ಜಪಾನ್ ಈ ಥರ ದೇಶಗಳಲ್ಲಿ ಫಸ್ಟ್ ಟೈಮು ನಮ್ಮ ಇಂಡಿಯಾದ ಅಥವಾ ನಮ್ಮ ಭಾರತದ ಒಂದು
ಬ್ಯಾಂಕು ಶಾಖೆನೇ ತೆರೆದಿದೆ ಅಂತ ಹೇಳಿದ್ರೆ ಈ ಪ್ರಶ್ನೆಗೆ ಉತ್ತರ ಸುಮಾರು ಜನ ನೀವು ಗೆಸ್ ಮಾಡಿರ್ತೀರಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ. ಯಾಕೆಂದರೆ ನಾವು ಸುಮಾರು ಹುಡುಗರುಗಳನ್ನು ನಾವು ಕೇಳಿದಾಗ ಅವ್ರು ಹೇಳಿದ್ದು ಅದೇ. ಯಾಕೆ ಅಂತಂದರೆ ಅತಿ ಹೆಚ್ಚು ಶಾಖೆಗಳನ್ನು ಒಳಗೊಂಡಿರುವಂತಹ ಬ್ಯಾಂಕು ದೇಶದ ದೊಡ್ಡ ಬ್ಯಾಂಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರೋದ್ರಿಂದ. ಆದರೆ ಉತ್ತರ ಇಲ್ಲಿ ಸ್ವಲ್ಪ ಬದಲಾವಣೆ ಆಗುವಂಥದ್ದು. ನಂತರ ದೇಶದ ಮೊದಲ ಸಂಪೂರ್ಣ ಗಣಕೀಕೃತ ಬ್ಯಾಂಕು ಯಾವುದು? 1991ರಲ್ಲಿ ಎಂ ನರಸಿಂಹಂ ಕಮಿಟಿ ಬಂದಾಗ ಬ್ಯಾಂಕ್ಗಳನ್ನೆಲ್ಲ ಕಂಪ್ಯೂಟರೈಸ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಅನುಗುಣವಾಗಿ ದ ಫಸ್ಟ್ ಫುಲ್ಲಿ ಕಂಪ್ಯೂಟರೈಸ್ಡ್ ಬ್ಯಾಂಕ್ ಇನ್ ದ ಕಂಟ್ರಿ ಇಸ್ ದ್ಯಾಟ್ ಬ್ಯಾಂಕ್ ಆಫ್ ಇಂಡಿಯಾ. ಎಲ್ಲಿ 1946ರಲ್ಲಿ ಲಂಡನ್ನಲ್ಲಿ ಸ್ಥಾಪನೆ ಮಾಡುತ್ತೆ ಈ ಬ್ಯಾಂಕ್. ಸೊ ಹಾಗಾಗಿ ದ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾರ್ಟೆಡ್ ದ ಬ್ರಾಂಚ್ ಇನ್ ದ ಲಂಡನ್ ಇನ್ 1946. ನೆಕ್ಸ್ಟ್, ಡೆಬಿಟ್ ಕಾರ್ಡ್ ಸೌಲಭ್ಯವನ್ನು ಜಾರಿಗೆ ತಂದ ದೇಶದ ಮೊದಲ ಬ್ಯಾಂಕು ಯಾವುದು? ಓಕೆ, ವಿಚ್ ವಾಸ್ ದ ಫಸ್ಟ್ ಬ್ಯಾಂಕ್ ಇನ್ ದ ಕಂಟ್ರಿ ಟು ಇಂಪ್ಲಿಮೆಂಟ್ ಎ ಡೆಬಿಟ್ ಕಾರ್ಡ್ ಫೆಸಿಲಿಟಿ? ಡೆಬಿಟ್ ಕಾರ್ಡನ್ನು ಒಂದು ಸೌಲಭ್ಯನ ಜಾರಿಗೆ ತಂತಹ ಬ್ಯಾಂಕ್ ಯಾವುದು ಅಂತ ಹೇಳಿ. ಡೆಬಿಟ್ ಕಾರ್ಡನ್ನು ಸೌಲಭ್ಯವನ್ನು ಫೆಸಿಲಿಟೀಸನ್ನು ತಂದಂತಹ ಬ್ಯಾಂಕ್ ಯಾವುದೂ ಅಲ್ಲ, ಸಿಟಿ ಬ್ಯಾಂಕ್. ನಾವು ಗೆಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಸಿಟಿ ಬ್ಯಾಂಕು ಕೂಡ ಒಂದು ಫಾರಿನ್ ಬ್ಯಾಂಕ್ ಆಗಿರುವಂಥದ್ದು, ವಿದೇಶಿ ಬ್ಯಾಂಕು. 1902ರಲ್ಲಿ ಅಮೆರಿಕದಲ್ಲಿ ಸ್ಥಾಪನೆಯಾದಂತಹ ಬ್ಯಾಂಕ್ ಇದಾಗಿರುವಂಥದ್ದು. ಭಾರತದಲ್ಲೂ ತನ್ನ ಕೇಂದ್ರ ಕಚೇರಿಯನ್ನು ಒಳಗೊಂಡಿರುವಂಥದ್ದು. ಎಲ್ಲಿ ಅಂತ ಹೇಳ್ತೀರಾ? ಕಲ್ಕತ್ತಾದಲ್ಲಿ. ಓಕೆ, ಸಿಟಿ ಬ್ಯಾಂಕ್ ಈಸ್ ಒನ್ ಆಫ್ ದ ಫಾರಿನ್ ಕಂಟ್ರಿ ಬ್ಯಾಂಕ್ ಬೇಸ್ಡ್ ಫ್ರಮ್ ದಿ ಅಮೇರಿಕಾ. ಓಕೆ, ಸಿಟಿ ಬ್ಯಾಂಕ್ ಹ್ಯಾಸ್ ದ ಬ್ರಾಂಚ್ ಆಫೀಸ್ ಇನ್ ಇಂಡಿಯಾ, ಎಸ್ಪೆಷಲಿ ಇನ್ ಕಲ್ಕತ್ತಾ. ನೆಕ್ಸ್ಟ್, ATM ಮೂಲಕ ಆದಾಯ ತೆರಿಗೆ ಪಾವತಿ ಸೌಲಭ್ಯ ಕಲ್ಪಿಸಿದ ದೇಶದ ಮೊದಲ ಬ್ಯಾಂಕು. ವಿಚ್ ಈಸ್ ದ ಫಸ್ಟ್ ಬ್ಯಾಂಕ್ ಇನ್ ದ ಕಂಟ್ರಿ ಟು ಆಫರ್ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಥ್ರೂ ATM? ವಾಟ್ ಈಸ್ ದಟ್? ವಿಚ್ ಈಸ್ ದಟ್? ಯೂನಿಯನ್ ಬ್ಯಾಂಕ್. ಈ ಯೂನಿಯನ್ ಬ್ಯಾಂಕ್ ನಿಮ್ಗೆ ಗೊತ್ತೇ ಇದೆ. ಇತ್ತೀಚೆಗೆ ನಾವು ಬ್ಯಾಂಕಿಂಗ್ಸ್ ಮಾರ್ಜಿಂಗ್ಸ್ ಬಗ್ಗೆ ಮಾತಾಡಿದ್ವಿ. ಅದರಲ್ಲಿ ನಮಗೆ ಈ ಆಂಧ್ರ ಬ್ಯಾಂಕು ಮತ್ತು ಕಾರ್ಪೊರೇಷನ್ ಎರಡೂ ಬ್ಯಾಂಕುಗಳು ಯೂನಿಯನ್ ಬ್ಯಾಂಕಿನ ಜೊತೆಗೆ ವಿಲೀನಗೊಂಡಿರೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಿದ್ವಿ. ನೆಕ್ಸ್ಟ್, ದೇಶದ ಅತ್ಯಂತ ಹಳೆಯ ಕೂಡು ಬಂಡವಾಳ ಸಂಸ್ಥೆ ಯಾವುದು? ದ ಓಲ್ಡೆಸ್ಟ್ ಕಾಂಗ್ಲೋಮೇರೇಟ್ ಇನ್ ದ ಕಂಟ್ರಿ ಯಾವುದಾಗಿರ್ಬೋದು ಸ್ನೇಹಿತರೆ? ಅಲಹಾಬಾದ್ ಬ್ಯಾಂಕ್. ಅಲಹಾಬಾದ್ ಬ್ಯಾಂಕ್ ಇಸ್ ದ ಓಲ್ಡೆಸ್ಟ್ ಕಾಂಗ್ಲೋಮೇರೇಟ್ ಇನ್ ದ ಕಂಟ್ರಿ. ನೆಕ್ಸ್ಟ್, ISO ಪ್ರಮಾಣೀಕೃತ ದೇಶದ ಮೊದಲ ವಾಣಿಜ್ಯ ಬ್ಯಾಂಕು ಯಾವುದು? ಇದು ಕೂಡ ಸಾರ್ವಜನಿಕ ಬ್ಯಾಂಕ್ ಆಗಿರುವಂಥದ್ದೇ. ವಿಚ್ ಈಸ್ ದ ಫಸ್ಟ್ ಕಮರ್ಷಿಯಲ್ ಬ್ಯಾಂಕ್ ಇನ್ ದ ಕಂಟ್ರಿ ಟು ಬಿ ಸರ್ಟಿಫೈಡ್ ISO, ಇಂಡಿಯನ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್. ಓಕೆ, ನೆಕ್ಸ್ಟ್, ವಾಟ್ ಇಸ್ ದಟ್? ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕು ನಮ್ಮ ಕರ್ನಾಟಕದ ಬ್ಯಾಂಕು, ನಮ್ಮ ಕರಾವಳಿ ಪ್ರದೇಶದಲ್ಲಿ ಜನಿಸಿದಂತಹ ಬ್ಯಾಂಕು ಅಂತ ಹೇಳಿ ನಾವು ಹೇಳಿದ್ವಿ. ಆದರೆ ಈ ಕೆನರಾ ಬ್ಯಾಂಕು ಬಂದು ನಮ್ಮ ಬೆಂಗಳೂರಿನಲ್ಲಿ ತನ್ನ ಕೇಂದ್ರ ಸ್ಥಾನವನ್ನು ಸ್ಥಾಪನೆ ಮಾಡಿಕೊಂಡಿರುವಂತಹ ಒಂದು ಕರ್ನಾಟಕದ ಬ್ಯಾಂಕ್ ಆಗಿರುವಂಥದ್ದು. ಯಾಕೆ ಕೆಲವರು ಹೇಳ್ತಾರೆ ಕೆನರಾ ಅಂತ ಹೇಳಿದ್ರೆ ಈ ಒಂದು ಮಂಗಳೂರು ಸೈಡಲ್ಲಿರುವಂತಹ ಬ್ಯಾಂಕ್ಗಳಂತ ಹೇಳಿ ಜನ ಮಾತಾಡ್ತಾ ಬರ್ತಾರೆ. ಹಾಗಾಗಿ ಇದು ಕರ್ನಾಟಕದ ಬ್ಯಾಂಕು. ಮೇನ್ ಹೆಡ್ ಆಫೀಸ್ ಇರೋದು ಬೆಂಗಳೂರಿನಲ್ಲಿ. ನಂತರ, ಇತ್ತೀಚಿನ ಆರ್ಥಿಕ ಬಿಕ್ಕಟ್ಟಿನ ಸಿಲುಕಿದ ಬ್ಯಾಂಕು ಯಾವುದು? 2016ರಲ್ಲಿ ಒಂದು ಬ್ಯಾಂಕ್, ಒಂದು ಕಮರ್ಷಿಯಲ್ ಬ್ಯಾಂಕ್, ಒಂದು ಪ್ರೈವೇಟ್ ಬ್ಯಾಂಕು ಒಂದು ಎಕನಾಮಿಕ್ ಕ್ರೈಸಿಸನ್ನು ಫೇಸ್ ಮಾಡುತ್ತೆ. ಬ್ಯಾಂಕು ದಿವಾಳಿ ಎದ್ದು ಬಿಟ್ಟಿರುತ್ತೆ. ಆ ಬ್ಯಾಂಕು ಯಾವುದು? ವಿಚ್ ಬ್ಯಾಂಕ್ ವಾಸ್ ಎಂಬ್ರಾಯ್ಡ್ ಇನ್ ಎ ರೀಸೆಂಟ್ ಫಿನಾನ್ಷಿಯಲ್ ಕ್ರೈಸಿಸ್? ರೀಸೆಂಟ್ಲಿ ಮೀನ್ಸ್ ಇನ್ 2016. ದಟ್ ಈಸ್ ಎಸ್ ಬ್ಯಾಂಕ್. ಎಸ್ ಬ್ಯಾಂಕ್. ಈ ಎಸ್ ಬ್ಯಾಂಕು ಕೂಡ ಒಂದು ಖಾಸಗಿ ಸಹಭಾಗಿತ್ವದಲ್ಲಿ ಸ್ಥಾಪನೆಯಾದಂತಹ ಬ್ಯಾಂಕ್ ಆಗಿರುವಂಥದ್ದು. ಈ ಎಸ್ ಬ್ಯಾಂಕು 2016ರಲ್ಲಿ ಆರ್ಥಿಕ ದಿವಾಳಿ ಎದ್ದಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಒಂದು 30% ಶೇರನ್ನು ಪರ್ಚೇಸ್ ಮಾಡ್ತಾರೆ. ಒಂದು 70% HDFC ಬ್ಯಾಂಕ್ ಅವರು ಪರ್ಚೇಸ್ ಮಾಡಿ ಈ ಬ್ಯಾಂಕಿನ ಉಳಿತಾಯಕ್ಕೆ ಅಥವಾ ಉಳಿವಿಗೆ ಕಾರಣರಾಗ್ತಾರೆ. ಇವತ್ತಿಗೂ ಈ ಬ್ಯಾಂಕು ರನ್ನಿಂಗಲ್ಲಿದೆ. ಆದರೆ ನಂತರ ಯಾವ ಬ್ಯಾಂಕು ಇತ್ತೀಚೆಗೆ 39ನೇ ಸಂಸ್ಥಾಪನಾ ದಿನಾಚರಣೆ ಆಚರಿಸಿಕೊಂಡಿತು? ವಿಚ್ ಬ್ಯಾಂಕ್ ರೀಸೆಂಟ್ಲಿ ಸೆಲೆಬ್ರೇಟೆಡ್ ಇಟ್ಸ್ 39th ಫೌಂಡಿಂಗ್ ಡೇ? ಯಾವುದಿರ್ಬೋದು? 1982ರಲ್ಲಿ ಒಂದು ಬ್ಯಾಂಕ್ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಮುಂಚೆನೇ ಹೇಳಿದೆ ನಾನು. ಯಾವುದು ಅಂತ ಹೇಳ್ತೀರಾ? ಆಮೇಲೆ ಹೇಳ್ತೀನಿ. ಡಾಕ್ಟರ್ ಬಿ ಶಿವರಾಮನ್ ಸಮಿತಿ ಯಾವುದಕ್ಕೆ ಸಂಬಂಧಿಸಿದ್ದು? ದ ಶಿವರಾಮನ್ ಕಮಿಟಿ ಈಸ್ ಕನ್ಸರ್ನ್ಡ್ ವಿತ್ ವಾಟ್? ಶಿವರಾಮನ್ ಕಮಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದಕ್ಕೂ ಮುಂಚೆ ಪರೀಕ್ಷೆಗಳಲ್ಲಿ ಕೇಳಿದರೆ ಮುಂದೆ ಕೇಳೋ ಸಾಧ್ಯತೆ ಇದೆ. ಯಾವುದು ಅಂತ ಹೇಳ್ತೀರಾ? ನಬಾರ್ಡ್, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. 1982ರಲ್ಲಿ ಸ್ಥಾಪನೆಯಾದಂತಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಅಂಗಸಂಸ್ಥೆಯಾಗಿ ಕೆಲಸ ಮಾಡುವಂಥದ್ದು. ನಂತರ, ಭಾರತದಲ್ಲಿ ಮೊದಲ ಗ್ರಾಮೀಣ ಬ್ಯಾಂಕನ್ನು ಪ್ರಾಯೋಜಿಸಿದ ವಾಣಿಜ್ಯ ಬ್ಯಾಂಕು ಯಾವುದು? ವಿಚ್ ಕಮರ್ಷಿಯಲ್ ಬ್ಯಾಂಕ್ ವಾಸ್ ದ ಫಸ್ಟ್ ಟು ಸ್ಪಾನ್ಸರ್ ಟು ರೂರಲ್ ಬ್ಯಾಂಕ್ ಇನ್ ಇಂಡಿಯಾ? ಸ್ನೇಹಿತರೆ, ಇದಕ್ಕೂ ಮುಂಚೆ ನಾವು ತರಗತಿಯಲ್ಲಿ ಮಾತಾಡಿದರೆ ಇದರ ಬಗ್ಗೆ ಯಾವುದು ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಉತ್ತರ ಗೊತ್ತಿರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಸಿಂಡಿಕೇಟ್ ಬ್ಯಾಂಕ್. ಸಿಂಡಿಕೇಟ್ ಬ್ಯಾಂಕು
ಕರ್ನಾಟಕದಲ್ಲಿ ಮೊದಲ ಡಿಜಿಟಲ್ ಗ್ರಾಮ ಯಾವುದು? ವಿಚ್ ವಾಸ್ ದ ಫಸ್ಟ್ ಡಿಜಿಟಲ್ ವಿಲೇಜ್ ಇನ್ ಕರ್ನಾಟಕ? ಯಾವುದು? ಸುಮಾರು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲದಿರುವಂತಹ ಒಂದು ಪ್ರಶ್ನೆ ಮತ್ತು ಉತ್ತರ ಯಾವುದು ಅಂತ ಹೇಳ್ತೀರಾ? ಕರ್ನಾಟಕ ರಾಜ್ಯದಲ್ಲಿದೆ. ಬೆಂಗಳೂರು ಪಕ್ಕದಲ್ಲಿರುವಂತಹ ಇನ್ನೊಂದು ಜಿಲ್ಲೆ ಯಾವುದು ಅಂತ ಹೇಳ್ತೀರಾ? ಮಂಡ್ಯ ಜಿಲ್ಲೆಯಲ್ಲಿ ಬರುವಂತಹ ಚಾಂದಗಲ್ಲು ಅನ್ನೋ ಗ್ರಾಮ ಕರ್ನಾಟಕದಲ್ಲಿ ಮೊದಲ ಡಿಜಿಟಲ್ ಗ್ರಾಮ ಅಂತ ಹೇಳಿ ನಾವು ಘೋಷಣೆ ಮಾಡ್ಕೊಂಡಿದ್ದೀವಿ. ವಿಚ್ ವಾಸ್ ದ ಫಸ್ಟ್ ಡಿಜಿಟಲ್ ವಿಲೇಜ್ ಇನ್ ಕರ್ನಾಟಕ? ಚಾಂದಗಲ್ಲು ವಿಲೇಜ್ ಇನ್ ಕರ್ನಾಟಕ, ಮಂಡ್ಯ ಡಿಸ್ಟ್ರಿಕ್ಟ್. ವೆನ್ ಇಟ್ ವಾಸ್? 2017 ಏಪ್ರಿಲ್ 27 ಈ ಚಾಂದಗಲ್ಲು ಹಳ್ಳಿಯನ್ನು ವಿಜಯ ಬ್ಯಾಂಕ್ ಅವರ ಒಂದು ಸ್ಪಾನ್ಸರ್ಶಿಪ್ಪಲ್ಲಿ ಈ ಬ್ಯಾಂಕನ್ನು ಡಿಜಿಟಲ್ ಗ್ರಾಮ ಅಥವಾ ಡಿಜಿಟಲ್ ವಿಲೇಜ್ ಅಂತ ಹೇಳಿ ನಿರ್ಮಾಣ ಮಾಡಲಾಗ್ತದೆ. ವಿಜಯ ಬ್ಯಾಂಕ್ ಅವರು ಸುಮಾರು 100 ಬ್ಯಾಂಕ್ಗಳನ್ನು ಡಿಜಿಟಲ್ ಗ್ರಾಮ ಮಾಡಬೇಕು ಅನ್ನುವಂಥ ಗುರಿಯನ್ನು ಹೊಂದ್ಕೊಂಡಿದ್ದಾರೆ. ಅದು ಆದಷ್ಟು ಬೇಗ ಆಗಲಿ ಅಂತ ಹೇಳಿ ಆಶಿಸ್ತೀವಿ. ನಂತರ ಥ್ಯಾಂಕ್ ಯು ಸ್ನೇಹಿತರೆ. ಇಷ್ಟು ನಾವು ಬ್ಯಾಂಕುಗಳ ವಿಚಾರದ ಬಗ್ಗೆ ತಿಳ್ಕೊಂಡಿದ್ದೇವೆ. ಇದನ್ನು ಮುಂದುವರಿಸ್ತೇನೆ. ಪಾರ್ಟ್ 2 ಅಲ್ಲಿ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಥ್ಯಾಂಕ್ ಯು.